ಇದು ಚತುರ ಅಲ್ಲ, ಇದು ಸೂಪರ್ ಅಣ್ಣ. ಹೆಂಗ ಅನ್ಸ್ತಣ್ಣ ಈ ಪರ್ಫಾರ್ಮೆನ್ಸ್? ಫಸ್ಟ್ ಆಫ್ ಆಲ್ ಇದು ನನಗೆ ಫೇವ್ರೆಟ್ ಸಾಂಗ್. ಪಡೋಸನ್ಲಾಗ್ಲಿ ಇಲ್ಲ ರಾಘು ಅವ್ರು ಮಾಡಿದ ಪಕ್ಕದ ಮನೆ ಹುಡುಗಿ ಆ ಸಿನಿಮಾದಾಗ್ಲಿ ನಂಗೆ ತುಂಬಾ ಇಷ್ಟವಾದ ಸಾಂಗ್ ಇದು. ಅದ್ರಲ್ಲಿ ನೀವು ಕೇಳ್ಬೇಕಂದ್ರೆ ಸುನಿಲ್ ದತ್, ಮಹಮೂದ್ ಅವರು ಹಾಗೂ ಕಿಶೋರ್ ಕುಮಾರ್ ಅವರು, ಅಯ್ಯೋ ಅವ್ರು 3 ಜನ ನೋಡ್ತಾ ಇದ್ರೆ ಆ ಸಾಂಗ್ಲಿ ನಕ್ಕಿ ನಕ್ಕಿ ನಕ್ಕು ಸಾಕಾಗತ್ತೆ. ಅದು ಮಹಮೂದ್ ಅಂತೂ ಬಾ 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 ಆ ಪಾತ್ರ ಮಾಡೋದು ತುಂಬಾ ಕಷ್ಟ. ಅದನ್ನ ರವಿ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ ಮೈ ಗಾಡ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ರವಿ ಅವರೇ ನಿಮ್ಮ ಮೇಲೆ ಇನ್ನೊಂದು ಗೌರವನೇ ಬಂದ್ಬಿಡ್ತಿದ್ರು. ಯಾಕಂದ್ರೆ ಮಹಮೂದ್ ಅವ್ರ ತರ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಅವರು ಹ್ಯೂಮರ್ ವಿತ್ ಆ ಮೂಮೆಂಟ್ ಬಿಡಲ್ಲ, ಅವರು ಅಷ್ಟು ಅದ್ಭುತ ಮಾಡ್ತಾರೆ. ಅಂಥವ್ರ ಪರ್ಫಾರ್ಮೆನ್ಸ್ ನೀವು ಲೀಲಾಜಲ ಮಾಡ್ಬಿಟ್ರಿ. ಅದ್ರ ಜೊತೆ ಇವ್ರು ನಮ್ಮ ಉಜ್ವಲ್, ಅಯ್ಯೋ ಮೈ ಗಾಡ್ ಅಮೇಝಿಂಗ್ ಉಜ್ವಲ್. ಅದು ಸೆಂಟ್ರ್ ಗಗನ, ಅಯ್ಯೋ ಮೈ ಗಾಡ್ ಏನ್ ಗಗನ. ಲಾಸ್ಟ್ 2-3 ಎಪಿಸೋಡ್ ಇಂದ ಯು ಆರ್ ಫ್ಲೈಯಿಂಗ್ ಲೈಕ್ ಎನಿಥಿಂಗ್. ತುಂಬಾ ಎತ್ತರಕ್ಕೆ ಬೆಳೀತಾ ಇದ್ದೀರಾ ಅಂಡ್ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡ್ತಾ ಇದ್ದೀರಾ. ಇದೇ ತರ ಮಾಡಿ ಫ್ಯಾಂಟಾಸ್ಟಿಕ್ ಇತ್ತು. ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲಮ್ಮ. ವಕಾವರ ಚಿಕ್ಕ ವರ್ಡ್ ಆಗೋಯ್ತಮ್ಮ, ಅದೇನೋ ದೊಡ್ಡ ವರ್ಡ್ ಹೇಳ್ಬೇಕಂತಿದೆ. ಅಣ್ಣ ನೀವ್ ವಕಾವ್ ಹೇಳಿದ್ರೆ ದೊಡ್ಡ ವರ್ಡ್ ಅಣ್ಣ, ನೀವ್ ಹೇಳಿದ್ರೆ ಅಷ್ಟೇ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ಕೊರಿಯೋಗ್ರಾಫರ್ ರವಿ ಮಾಸ್ಟರ್ ಡಾನ್ಸ್ ಮಾಡಿರೋದನ್ನ ಅಷ್ಟು ಎಂಜಾಯ್ ಮಾಡ್ತಿದ್ವಿ. ನಮ್ಮೆಲ್ಲರ ಖುಷಿ ಒಂದ್ ಕಡೆ, ನಮಗಿಂತ ಡಬ್ಬಲ್ ಖುಷಿ ಆಗಿರೋದು ಗಗನ. ಇಷ್ಟು ದಿನ ನಮ್ಮನ್ನ ಹೆಂಗೆಲ್ಲ ಕುಣಿಸ್ತಾ ಇದ್ರು, ಈಗ ಅವರೇ ಕುಣಿಯೋಂಥದ್ದು ಬಂತು. ಏನೆಲ್ಲ ಓಡ್ತಿತ್ತು, ಟೈಮ್ ಬಂತು ತಕ್ಕು. ಆಕ್ಚುಲಿ ಇದು ಮೋಸ್ಟ್ ಎಕ್ಸೈಟಿಂಗ್ ರೌಂಡ್ ಅಂದ್ರೆ ನಂಗೆ ಇದಾಗಿತ್ತು. ಆಕ್ಚುಲಿ ಮಾಸ್ಟ್ರಿಗೆ ಒಂದು 2 ಲೈನ್ಸ್ ಹೇಳ್ತೀನಿ. ಇವ್ರ ಮಂಡಿ ಮೇಲೆ ಹಾಕ್ತಾರೆ ಸ್ಟೆಪ್ಪು, ಇವ್ರ ಮಂಡಿ ಮೇಲೆ ಹಾಕ್ತಾರೆ ಸ್ಟೆಪ್ಪು, ರವಿ ಮಾಸ್ಟರ್ ಸ್ಟೆಪ್ ನೋಡಿ ಎಲ್ಲರೂ ಆಗ್ಬೇಕು ಗಪ್ ಚುಪ್ಪು. ಈ ಸತಿ ನಿಮ್ಗೆ ಸಿಗ್ಲಿ ಕಪ್ಪು. ಕೋಪ ಬಂದ್ರೆ ರವಿ ಮಾಸ್ಟರ್ ಹೆಂಗ್ ಬೈತಾರೆ ಗಗನ? ಕೋಪ ಬಂದಾಗಲ್ಲ ಯಾವಾಗ್ಲೂ ಅವ್ರದ್ದು ಮಂಡಿದೊಂದು ಸಿಗ್ನೇಚರ್ ಸ್ಟೆಪ್, ಕೈಯಲ್ಲೊಂದು ಸಿಗ್ನೇಚರ್ ಸ್ಟೆಪ್. ಅಕ್ಕ ಈ ತರ ಆಗಿದ್ರೆ ಗಗನ ದಿಡ್ಸಲ್ ಕಚ್ಕೋಬೇಕಾಗೋದು ನಾನು ಮಾತಾಡ್ಬೇಕಾದ್ರೆ. ಕೋಪ ಬರ್ತಾ ಇತ್ತಾ ಗಗನ ನಿನ್ಗೆ ಗಿಲ್ಲಿ ಮಾತಾಡಿದ್ರೆ? ಹಂಗೇನಿಲ್ಲ, ಮುಂಚೆ ನಾನು ಗಿಲ್ಲಿ ಎಲ್ಲ ತುಂಬಾ ಮಾತಾಡಿಸ್ತಾ ಇದ್ವಿ ಕಾಮಿಡಿ ಕಿಲಾಡಿಯಲ್ಲಿ ಇದ್ದಾಗ, ಸೆಟ್ಗೆಲ್ಲ ಹೋದಾಗ. ಇವಾಗ ಎದ್ರಿಗೆ ಇದೇ ಸೆಟ್ ಅಲ್ಲಿ ಸಿಕ್ಕರು ಮಾತಾಡ್ಸೋದ್ ಕಮ್ಮಿ ಆಗ್ಬಿಟ್ಟೈತೆ. ಇನ್ಫ್ಯಾಕ್ಟ್ ನಾನು ಮಾತಾಡ್ಸೋದೆಲ್ಲ ಹಾಯ್ ಕೂಡ ಹೇಳಲ್ಲ, ನೋಡ್ತಾರೆ ಅಂತ ತಪ್ಪಾಗಿ ತಿಳ್ಕೊತಾರ ಅಂತ. ಚತುರನಾರಿ ಗಗನ ಬಾರಿ ಸೂಪರ್. ನಿಮ್ ಸ್ಯಾರಿ ಐ ಲವ್ ಯು ರೀ. ಇದನ್ ಪ್ಲೀಸ್ ಕಟ್ ಮಾಡ್ರಿ. ಕರೀದೆ ಬರ್ತಿಯಲ್ಲೋ ಗಿಲ್ಲಿ, ನಾನು ಏನು ನಾವ್ ಹಂಗೆ ಕರೀದೆ ನಮ್ ಮದ್ವೆಗೆ ಹೋಗಿ ಊಟ ಮಾಡೋ ಅಭ್ಯಾಸ ಅವಾಗಿಂದ. ಫಸ್ಟ್ ನೀವಿಬ್ರು ಫ್ರೆಂಡ್ ಆಗಿ, ಆಮೇಲೆ ನೋಡಿ ಲವ್ ಗಿವ್ ಅದೆಲ್ಲ. ಫಸ್ಟ್ ಫ್ರೆಂಡ್ ಆಗಿ, ಹಾಯ್ ನಾನು ಗಗನ. ಕೈ ಕೊಡ್ಬೇಡ, ಕೈ ಹಿಡಿ ಹೋಗ್ಲಿ ಆಯ್ತು. ಬಾರೆ ಕಡೆ ಗಿಲ್ಲಿ ಮತ್ತೆ ಗಗನ ಎಲ್ಲಾ ಕಡೆಗೂ ಫೇಮಸ್ ಆಗಿದೆ. ಹೌದೌದು. ಈಗ ಅವಳು ಕೈ ಕೊಡ್ಲಿ ಕೈ ಕೊಡದೆ ಇರ್ಲಿ, ಏನೋ ವ್ಯತ್ಯಾಸ ನಿಂಗೆ? ಇದು ಇನ್ಸ್ಪಿರೇಷನ್ ಆಗಿ ನೀವು ಪರ್ಮಿಷನ್ ಕೊಟ್ರೆ, ರೈಟ್ಸ್ ಕೊಟ್ರೆ ಒಂದ್ ಸಾಂಗ್ ಆಡ್ತೀನಿ ಅಕ್ಕ. ಜೀ ಕನ್ನಡದಲ್ಲಿ ಟಿಕೆಡಿ ಸ್ಟೇಜ್ ಅಲ್ಲಿ ಇದ್ಲು ಒಬ್ಬಳು ಮುದ್ದು ಮಹಾನಟಿ. ನಾನು ಅವಳ ಡೈರೆಕ್ಟ್ ಆಗಿ ನೋಡೋಕೆ, ಇಂಪ್ರೆಸ್ ಮಾಡಕ್ಕೆ ವೈಟ್ ಕಾರ್ಡ್ ಅಲ್ಲಿ ಬಂದೆ ಕಣೋ. ಅವಳು ಹಾಕೋ ಸ್ಟೆಪ್ಪಿಗೆ, ಅವಳು ಕೊಡೋ ಲುಕ್ಕಿಗೆ ನಾನ್ ಬಿದ್ದು ಹೋದೆ ಕಣೋ. ಅವಳೆ ನನ್ನ ದುರ್ಗದ ದೇವತೆ ಗಗನ. ಓ ಗಗನ, ಗಿಲ್ಲಿ ಗಗನ ಜೋಡಿ ಸೂಪರ್ ಅಣ್ಣ. ಸರ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮನ್ಸ್ ಬಿಚ್ಚಿ ಒಂದು ಲೆಟರ್ ಬರ್ದಿದ್ದೀನಿ. ನೋಡೋ. ಸೊ ಈ ಕ್ಷಣ ಏನನ್ಸ್ತದೆ ಹೇಳಿ ಮಾಸ್ಟರ್? ಅಕ್ಕ ನನಗೆ ಯಾಕೋ ಆ ಲೆಟರ್ ನೋಡಿದ್ರೆ ಏನ್ ಬರ್ದವ್ರು ಅನಿಸ್ತೈತೆ ಗೊತ್ತಾ? ಅಕ್ಕಿ 2 kg, ರವೆ 1 kg, ಉದ್ದಿನ ಬೇಳೆ 3/4 kg. ಏನಿಲ್ಲ ಸುಮ್ಮನೆ
ಮೇಡಮ್ ನಾನು ಒಳ್ಳೆ ಹುಡುಗಿ ಮೇಡಮ್. ನನಗೆ ಇಷ್ಟ ಇಲ್ಲ ಬೇರೆಯವ್ರ ಮನೆ ವಿಚಾರ ಬಗ್ಗೆ ಮಾತಾಡೋದು, ಬೇರೆಯವ್ರ ಮನೆ ಲೆಟರ್ ಓದೋದು. ಐ ಡೋಂಟ್ ಲೈಕ್ ಇಟ್ ಬಟ್ ಐ ಕಾಂಟ್ ಅವಾಯ್ಡ್. ಮೇಡಮ್ ಒಂದೇ ಲೈನು ಆದ್ರೆ ತುಂಬಾ ಇಂಪಾರ್ಟೆಂಟ್. ಮಾಸ್ಟರ್ ಆದಷ್ಟು ಬೇಗ ಮಾಸ್ಟರ್ ಆದಷ್ಟು ಬೇಗ ನಂತರ ಒಂದೊಳ್ಳೆ ಹುಡುಗಿನ ಹುಡುಕಿ ಮದುವೆ ಆಗಿ ಕಾವ್ಯ. ಅಕ್ಕ ಅದನ್ನ ಮೈಕಲ್ಲೇ ಹೇಳ್ಬೋದಾಗಿತ್ತು. 5 ರೂಪಾಯಿ ಪೆನ್ ತಕೊಂಡು 1 ಲೆಟರ್ ತಕೊಂಡು ಪಾಸ್ತು. ಆದಷ್ಟು ಬೇಗ ಒಂದೊಳ್ಳೆ ಹುಡುಗಿ ನೋಡಿ ಮದುವೆ ಆಗಿ ಮಾಸ್ಟರ್ ಅಂತ ಬರ್ತಿದ್ದೀನಿ. ಏ ಕಾವ್ಯ, ಎಸ್ ಮ್ಯಾಮ್. ಬೇರೆ ಏನಾದ್ರೂ ಹೇಳ್ಬೇಕಮ್ಮ? ಮೇಡಮ್ ಯಾರ ಕಾಳಜಿ ಇರುತ್ತೋ ಅವರೇ ಈ ತರ ಹೇಳೋದು ಮೇಡಮ್. ಓಕೆ, ಜೋಕ್ಸ್ ಪಾರ್ಟ್ ಇದೆಲ್ಲ ಫನ್ ಸೈಡ್. ಇದೆಲ್ಲ ಜೋಕ್ಸ್ ಅಂತೆ ಕಣೋ. ಕುತ್ಕೊ ಬಾಯ್ ಮುಚ್ಕೊಂಡು ಸುಮ್ಮನೆ ಗಿಲ್ಲಿ. ಜೋಕ್ಸ್ ನಗ್ಬೇಕು. ಏಯ್ ಹೊರಬಿಡ್ತಿ ಸುಮ್ಮನೆ ಇರೋ. ಹಾ ಉರಿ, ಇವನ್ ಗಗನ ಏನೋ ಈ ತರ ಹೇಳ್ತಾ ಇಲ್ವಲ್ಲ ಅದಕ್ಕೆ ಹೊಟ್ಟೆ ಉರಿ. ಅದೇಳಕ್ಕೆ ಅಷ್ಟು ನಾಚಿಕೆ ಅಂದ್ರೆ ನಾವೆಲ್ಲ ಸೂಸೈಡ್ ಅಟೆಂಪ್ಟ್ ಮಾಡಬೇಕಾಯ್ತು. ನಾಚಿಕೆಬೇಕಾಯ್ತು ನಾವು. ಏಯ್ ಇಷ್ಟು ಓವರ್ ಆಗಿ ಮಾತಾಡ್ತಾ ಇದೆಯಲ್ಲ, ಒಂದ್ಸಲಿ ಆದ್ರೂ ಈ ತರ ಏರಿಯಲ್ ಆಕ್ಟ್ ಮಾಡಿದ್ಯಾ ನೀನು? ಅಕ್ಕ ಆ? ಏರಲ್ಲಿ ಯಾಕೆ ಮಾಡೋ ಮೆಟೀರಿಯಲ್ ಅನ್ಸುತ್ತ ಅಕ್ಕ ನಾನು ನೋಡಿ. ನೀನ್ ಯಾಕೆ ಟ್ರೈ ಮಾಡಬಾರ್ದು ಗಿಲ್ಲಿ? ಬೇಡ ಅಕ್ಕ, ಏರಲ್ಲಿ ಯಾಕೆ ಮಾಡಕ್ ಹೋದ್ರೆ ಏರು ಬೇರೆ ಕಡೆ ಬಂದ್ಬಿಡ್ತದೆ ಅಂತ. ರುದ್ರ ಮಾಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಐ ಫೀಲ್ ಹಿಮ್ ಆಸ್ ಮೈ ಗುರು ಅಷ್ಟೇ. ಸೊ ಅದ್ ಬಿಟ್ಟು ಇದಕ್ಕೆ ಮುಂಚೆ ಏನೇ ಆಗಿದ್ರು ಇಟ್ ವಾಸ್ ಫನ್ ಅಷ್ಟೇ. ಸಾರಿ ಮಾಸ್ಟರ್. ಗುಡ್, ಈಸ್ ಗುರು. ನಮ್ಗೆಲ್ಲ ಹೇಗೆ ಅವ್ರು ಲವ್ ಗುರು, ಅವ್ರಿಗೆ ಅವರು ಒಳ್ಳೆ ಗುರು. ಗುರು ಸ್ಥಾನದಲ್ಲಿದ್ದಾರೆ. ರುದ್ರ ಮಾಸ್ಟರ್, ಗುರು ಸ್ಥಾನದಲ್ಲಿ ನಿಂತ್ಕೊಂಡು ಈ ಶಿಷ್ಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ಕಾವ್ಯ ಅವ್ರ ಬಗ್ಗೆ, ಶಶಾಂಕ್ ಬಗ್ಗೆ ಅವ್ರ ಕಮಿಟ್ಮೆಂಟ್ ಚೆನ್ನಾಗಿದೆ. ಅಂದ್ರೆ ಡೆಡಿಕೇಶನ್ ಚೆನ್ನಾಗಿದೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಕಾವ್ಯ ಅವರಾಗಿರ್ಲಿ, ಕಂಠಿ ಅವರಾಗಿರ್ಲಿ, ಜಾನ್ವಿ ಆಗಿರ್ಲಿ, ಒಳ್ಳೆ ಕಂಟೆಸ್ಟೆಂಟ್ ಸಿಕ್ಕಿದ್ದಾರೆ. ಅದರಿಂದ ಪ್ರತಿ ಸೀಸನ್ ಏನ್ ಕೆಲಸ ಮಾಡ್ತಿದ್ದೆ, ಈ ಸೀಸನ್ ಏನೋ ಮಾಡಬೇಕು ಅಂತ ಇನ್ನು ಜಾಸ್ತಿ ಕಷ್ಟಪಡ್ತಾ ಇದ್ದೀನಿ. ಎಂಡ್ ವರ್ಗೂ ಕಷ್ಟಪಡ್ತೀನಿ. ಅವತ್ ಮಾಸ್ಟರ್ ಹೇಳಿದ್ರು ನಾನು ಇಲ್ಲಿಗೆ ತಗೊಂತೀನಿ, ಯಾವತ್ತು ಇಲ್ಲಿಗೆ ತಗೊಳಲ್ಲ, ನಾನು ಏನಾದ್ರೂ ಇಲ್ಲೇ ಇಟ್ಕೊಂತೀನಿ ಅಷ್ಟೇ. ಕಮಾನ್ ಅಕ್ಕ, ನಮ್ಮ ಮಾಸ್ಟರ್ಗೆ ಒಂದು ಗಿಫ್ಟ್ ತಂದಿದ್ದೀನಿ. ತಗೊಂಬಕಂದ. that's such a nice. ಸೂಪರ್ ಅಣ್ಣ. ಅವತ್ತು ಯಕ್ಷಗಾನ ಕಲಾವಿದರ ಜೊತೆ ನೀವು ಅವ್ರ ಜೊತೆ ಫೋಟೋ ಇಸ್ಕೊಂಡ್ರಲ್ಲ ಅಣ್ಣ, ಅವ್ರ ಜೊತೆ ತಗೊಂಡಿರೋ ಫೋಟೋನ ಫ್ರೇಮ್ ಮಾಡಿ ಕೊಟ್ಟಿದ್ದಾರೆ. ಸೂಪರ್ ಚಿನ್ನ.